ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ನಡೆದಂಥ WPLನಲ್ಲಿ ನಮ್ಮ RCB ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಮೇಲೆ ಯಾವ ರೀತಿ ಸೋಲನ್ನು ಅನುಭವಿಸ್ತು, ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ನ ನೋಡ್ತಾ ಇದ್ದರೆ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ಎಂಡಲ್ಲಿ ನಮ್ಮ RCB ವಿನ್ ಆಗುವಂಥ ಪರ್ಸೆಂಟೇಜಲ್ಲೂ ಕೂಡ RCB ಸೋಲುವ ಸ್ಥಿತಿಯನ್ನು ಯಾವ ರೀತಿ ಅನುಭವಿಸ್ತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮತ್ತು ಸ್ಟೇಡಿಯಮಲ್ಲಿ ಏನೇನೆಲ್ಲ ಆಯಿತು, ಅದೇ ರೀತಿಯಾಗಿ ಹರ್ಮನ್ಪ್ರೀತ್ ಕೌರ್ ಅವರು ಅದೇ ರೀತಿ ಮುಂಬೈ ಇಂಡಿಯನ್ಸ್ ಯಾವ ರೀತಿ ಚುಪ್ಚಾಪ್ ಆಗೋದ್ರ ಫ್ಯಾನ್ಸ್ ಮುಂದೆ, ನಮ್ಮ RCB ಫ್ಯಾನ್ಸ್ ಮುಂದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿರೋ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ. ಮೊದಲೇದಾಗಿ ಬನ್ನಿ, ನಿನ್ನೆ ಯಾವ ರೀತಿ ಎಲಿಸ್ ಪೆರಿಯವರ ಒನ್ ಸೈಡ್ ಬ್ಯಾಟಿಂಗಿಂದ ನಮ್ಮ RCB ಒಂಥರ ಇದು ಯಾವ ರೀತಿ ಅಂತ ಹೇಳಿದರೆ ಈಸಿಯಾಗಿ ಟಾರ್ಗೆಟ್ನ ಸೆಟ್ ಮಾಡ್ತು. ಅಂದರೆ ಒಂದು ಹಂತಕ್ಕೆ ಟಾರ್ಗೆಟ್ನ ಸೆಟ್ ಮಾಡ್ತು, ಒಂದು 160 ಗಡಿ ದಾಟಲಿಕ್ಕೆ. ಎಲಿಸ್ ಪೆರಿಯವರ ಮೇನ್ ಬ್ಯಾಟಿಂಗ್ ಪ್ರದರ್ಶನವೇ ಕಾರಣ. 180 ಸ್ಟ್ರೈಕ್ ರೇಟಲ್ಲಿ 81 ರನ್ಸ್ನ ಕಾಂಟ್ರಿಬ್ಯೂಷನ್ ಎಲಿಸ್ ಪೆರಿಯವರಿಂದ ಬಂತು. ಅದರಿಂದ ನಮ್ಮ RCB ಸ್ವಲ್ಪ ಕಂಫರ್ಟ್ ಝೋನ್, ಅಂದರೆ ಒಂದು ಟಾರ್ಗೆಟ್ನ ಸೆಟ್ ಮಾಡಲಿಕ್ಕೆ ಈಸಿ ಆಯಿತು ಎಲಿಸ್ ಪೆರಿಯವರಿಂದ. ಆದರೆ ನಮ್ಮ RCB ಮೇನಾಗಿ ಬೌಲಿಂಗ್ ಸಿಕ್ಕಾಪಟ್ಟೆ, ಹೌದು ಚಿನ್ನಸ್ವಾಮಿ ಬೌಲಿಂಗ್ ಸಿಕ್ಕಾಪಟ್ಟೆ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ವೀಕ್ ಅಂತ ಅನಿಸುತ್ತೆ. ಆದರೆ ಮುಂಬೈ ಇಂಡಿಯನ್ಸ್ಗೆ ಒಂದು ಕ್ಲಾರಿಟಿನ ಕೊಡಬೇಕು, ಯಾವ ರೀತಿ ಅವರ ಫೀಲ್ಡಿಂಗ್ ಇತ್ತು. ನಿನ್ನೆ ಅಂತೂ ಫೀಲ್ಡಿಂಗ್ ಅಂತೂ ಏಕದಮ್ ಮಸ್ತ್ ಇತ್ತು ಅವ್ರದ್ದು ಮುಂಬೈ ಇಂಡಿಯನ್ಸ್ದು. ನಮ್ಮ RCBದು ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗಿತ್ತು. ಅಂದರೆ ಅಲ್ಲಿ ಮಧ್ಯ ಹೌದು ಗ್ರೇತ್, ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ರೇಣುಕಾ ಸಿಂಗ್ ಅವರು ಒಳ್ಳೆ ಕಂಫರ್ಟಲ್ಲಿ ಹಾಕ್ತಾಯಿದ್ರು. ಆದರೂ ಕೂಡ ಅಲ್ಲಿ ಮತ್ತು ಏನಾದರೂ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದ್ದದ್ದಾದರೆ ನಮ್ಮ RCBಗೆ ಸ್ವಲ್ಪ ಒಳ್ಳೇದಾಗ್ತಿತ್ತು, ಸ್ವಲ್ಪ ಸ್ಕೋರ್ನ ಕಂಟ್ರೋಲೇಬಲಲ್ಲಿ ಇಡ್ಬೋದಾಗಿತ್ತು. ಯಾವ ರೀತಿ ಸಿಲ್ವರ್ ಬ್ರಂಟ್ ಅವ್ರದ್ದು ಓಪನಿಂಗಲ್ಲಿ 19-21 ಬಾಲ್ಗೆ 43 ರನ್ ಆಕರ್ಷಕ ಸಿಕ್ಕಾಪಟ್ಟೆ ಬೌಂಡ್ರೀಸ್ಗಳದ್ದೇ ಬರೀ ಅವರು ಹೊಡೆತಿದ್ರು. ಅವರಿರೋಕ್ಕಾಗಿ ಸಿಕ್ಕಾಪಟ್ಟೆ ಹೈಯಲ್ಲಿ ರನ್ ರೇಟ್ ಕೂಡ ಇತ್ತು ಮುಂಬೈ ಇಂಡಿಯನ್ಸ್ದು. ಇಲ್ದಿರಿ ಏನು ಕೂಡ ರನ್ ರೇಟ್ ಇಲ್ಲಾಗಿತ್ತು ಅವ್ರದ್ದು, ಸಿಕ್ಕಾಪಟ್ಟೆ ಡೌನಲ್ಲಿದ್ದರು. ಆದರೆ ಸಿಲ್ವರ್ ಬ್ರಂಟ್ ಅವರಿಂದ ಬ್ಯಾಟಿಂಗ್ ಯಾವಾಗ ಅವರು ವಿಕೆಟ್ ಬಿತ್ತೋ ಅಲ್ಲಿಂದ RCB ಸಿಕ್ಕಾಪಟ್ಟೆ ಕಂಫರ್ಟಾಗಿ ಆಟ ಆಡ್ತಾ ಇತ್ತು ಅಂತಲೇ ಹೇಳ್ಬೋದಾಗಿದೆ. ಮತ್ತೇನಪ್ಪ ಅಂತ ಹೇಳಿದರೆ, ಸಿಲ್ವರ್ ಬ್ರಂಟ್ ಅವರು ವಿಕೆಟ್ ಬಿದ್ದ ಮೇಲೆ ಮತ್ತೆ ಅವ್ರದ್ದು ಹರ್ಮನ್ಪ್ರೀತ್ ಕೌರಿಂದ ಪಾರ್ಟ್ನರ್ಶಿಪ್ ಆಗೋದು, ಅವರಿಬ್ಬರು ಪಾರ್ಟ್ನರ್ಶಿಪ್ಪೇ ಮೇನ್ ಆಯಿತು. ಹರ್ಮನ್ಪ್ರೀತ್ ಕೌರ್ ಅವ್ರದ್ದು 15 ನಾಟ್ಔಟ್ ಕ್ಯಾಪ್ಟನ್ ಆಗಿಟ್ಕೊಂಡು ಒಳ್ಳೆ ಇನ್ನಿಂಗ್ಸ್ನ ಆಟ ಆಡಿದ್ರು. ಅವರು ವಿನ್ ಆಗೋ ಸ್ಟ್ರೀಕ್ ಹೋಗ್ಲಿಕ್ಕೆ ಮುಂಬೈ ಇಂಡಿಯನ್ಸ್. ಆದರೆ ನಮ್ಮ RCB ಇಲ್ಲಿ ಎಲಿಸ್ ಪೆರಿಯವರು ಒಬ್ಬರಿಂದನೇ ಬಂದದ್ದು ಬಿಟ್ಟರೆ ಮತ್ತು ಯಾರಿಂದನೂ ಕೂಡ ಒಂಚೂರು ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ. ಹೌದು, ಸ್ಮೃತಿ ಮಂದನ್ ಅವರು ಸ್ಟಾರ್ಟಿಂಗ್ ಓಪನಿಂಗಲ್ಲಿ ಸ್ವಲ್ಪ 26 ರನ್ ಕಾಂಟ್ರಿಬ್ಯೂಷನ್ ಕೊಟ್ಟರೂ ಕೂಡ ಎಲಿಸ್ ಪೆರಿಯವ್ರದ್ದು ಮೇಯ್ನಾಗಿ ಕೊನೆಯ ತನಕ ಕೂಡ ರಿಚಾ ಘೋಷ್ ಅವರು ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಸಾಥ್ ಕೊಟ್ಟದ್ದು. ಮತ್ತು ಯಾರಿಂದನೂ ಕೂಡ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಅದಕ್ಕಾಗಿ ನಮ್ಮ RCB ಈ ರೀತಿ ಕಮ್ಮಿ ಟೋಟಲ್ಗೆ ಸೆಟ್ಲ್ ಆಗೋಕ್ಕಾಯಿತು. ಇಲ್ದಿದ್ರೆ ಸ್ವಲ್ಪ ಒಂದು 180 ಹತ್ತಿರ ಟಾರ್ಗೆಟ್ ಕೊಟ್ಟದ್ದಾದರೂ ಮುಂಬೈ ಇಂಡಿಯನ್ಸ್ನ ಹಿಡ್ಬೋದಾಗಿತ್ತು. ಹೌದು, ಈ ಸ್ಕೋರ್ಗೂ ಕೂಡ ಕನಿಕ್ ಅವರ ಓವರಲ್ಲಿ ಈಸಿಯಾಗಿ ವಿನ್ ಆಗ್ಬೋದಾಗಿತ್ತು. ಅವ್ರದ್ದೊಂಥರ ಬ್ಯಾಡ್ ಬೌಲಿಂಗ್, ಏನು ಮಾಡಲಿಕ್ಕೂ ಬರೋಲ್ಲ. ಒಟ್ಟಿನಲ್ಲಿ ಸೋತಾಯಿತು RCB ಮ್ಯಾಚ್. ಮೊದಲ ಮ್ಯಾಚ್ ಅಂತೂ ಈ 3ನೇ ಮ್ಯಾಚಲ್ಲಿ ನಮ್ಮ RCB ಫಸ್ಟ್ನ ಸೋಲ್ನ ಅನುಭವಿಸ್ತು. ಅದೇ ರೀತಿ ನೆಕ್ಸ್ಟ್ ಮ್ಯಾಚಲ್ಲಿ ಏನಾದರೂ ಕಮ್ಬ್ಯಾಕ್ ಮಾಡ್ಬೋದು. ಮತ್ತು 7ನೇ ತಾರೀಕು ಕೂಡ ಮುಂಬೈ ಇಂಡಿಯನ್ಸ್ ಜೊತೆ ಮ್ಯಾಚ್ ಇದೆ, ಅಲ್ಲಿವರೆಗೂ ನೋಡೋಣ. ನಿನ್ನೆ ಫ್ಯಾನ್ಸ್ಗಳು ಯಾವ ರೀತಿ ಸ್ಟೇಡಿಯಮಲ್ಲಿ ಕ್ರೌಡ್ ಇತ್ತು, ಹರ್ಮನ್ಪ್ರೀತ್ ಕೌರ್ ಅದೇ ರೀತಿ ಮುಂಬೈ ಇಂಡಿಯನ್ಸ್ ಎಲ್ಲ ಒಂಥರ ಗಪ್ ಹಾಕ್ಕೊಂಡು ಕಿವಿ ಮೇಲೆ ಬೆರಳಿಟ್ಕೊಳ್ಳೋದು, ಆ ರೀತಿ ಫ್ಯಾನ್ಸ್ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಒಳ್ಳೆ ನಮ್ಮ RCB ಫ್ಯಾನ್ಸ್ ಅಂತ ಹೇಳಿದ್ರೆ ಅದರಲ್ಲೂ ಚಿನ್ನಸ್ವಾಮಿಲಿ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಅಂತೂ ಫುಲ್ ಆಗಿತ್ತು. ಆದರೂ ಏನು ಮಾಡಲಿಕ್ಕೂ ಬರೋದಿಲ್ಲ ಫ್ಯಾನ್ಸ್ಗಳ ಮುಂದೆ. ನಮ್ಮ RCB ಹೋಮಲ್ಲೇ ಅದು ಹೋಗಿ ಹೋಮಲ್ಲೇ ಸೋತದ್ದು ಹೆಚ್ಚು. 2 ಮ್ಯಾಚ್ಗಳನ್ನು ಕೂಡ ಬೇರೆ ಕಡೆ ಹೋಗ್ಕೊಂಡು ವಿನ್ ಆಗೋದು ಹೌದು, ಆದರೆ ಇದು ಮೊದಲ ಮ್ಯಾಚೇ ಹೋಮಲ್ಲಿ ಸೋತಿದ್ರು. ಏನು ಮಾಡಲಿಕ್ಕೂ ಬರೋಲ್ಲ, ಏನು ಹೇಳಿದ್ರು ಅಷ್ಟಕ್ಕಷ್ಟೇ. ಆದರೆ RCB ಫ್ಯಾನ್ಸ್ಗಳ ಕ್ರೌಡಲ್ಲಿ ಹರ್ಮನ್ಪ್ರೀತ್ ಕೌರ್ ಅವರು ಸುಸ್ತಾಗೋದ್ರು. ಆ ರೀತಿ ಟಾಸ್ ಟೈಮಲ್ಲಿ ಯಾವ ರೀತಿ ಫ್ಯಾನ್ಸ್ಗಳದ್ದು ಕ್ರೌಡು, ಸ್ಮೃತಿ ಮಂದನ್ ಅದೇ ರೀತಿಯಾಗಿ ಮೇನ್ ಆಗಿ ಅಲ್ಲಿ RCB ಅನ್ನುವ ಚಾಟಿಂಗೇ ಹೆಚ್ಚು ಬಿಟ್ಟರೆ ಮತ್ತು ಯಾವ ಪ್ಲೇಯರ್ಸ್ಗಳ ಮೇಲಿನ ಅಭಿಮಾನವೂ ಅಲ್ಲ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು RCB ಅದೇ ರೀತಿಯ ಮುಂಬೈ ಇಂಡಿಯನ್ಸ್ ನಿನ್ನೆ ಮ್ಯಾಚಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.